ಎಲ್ರಿಗೂ ನಮಸ್ಕಾರ. ಸೊ ನಾವು ವೇತನ ಸರ್ಟಿಫಿಕೇಟು ಮತ್ತು ಇತರ ಸೇವೆಗಳನ್ನ ನಾವು ಈಗ ಪಡ್ಕೋಬೇಕು ಅಂತಂದರೆ ಒಂದು ಆ್ಯಪ್ ಬಂದಿದೆ, ESSHRMS ಅಂತ. ಸೊ ಪ್ಲೇಸ್ಟೋರಿಗೆ ಹೋಗಿ ನಾವು ಅದನ್ನು ಆ್ಯಪ್ನ ಹುಡ್ಕೋಣ. ESS ಅಂತ ನಾವು ಟೈಪ್ ಮಾಡಿದ್ರೆ ಸಾಕು, HRMS ಟು ESS ಅಂತ ಬರುತ್ತೆ. ಸೊ ಆ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಆ ನಂತರ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಆ್ಯಪ್ ಓಪನ್ ಆಗುತ್ತೆ. ಸೊ ಲಾಗಿನ್ ಆಗಬೇಕು ಅಂತಂದರೆ ನಾವು ಹೊಸ ಬಳಕೆದಾರರಾಗಿ ನೋಂದಾಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮ್ಮ KJD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ KJD ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಚಾನ ಎಂಟ್ರಿ ಮಾಡಿದಾಗ ನಮಗೆ ಒಂದು OTP ಬರ್ತದೆ. ಸೊ ಆ OTPನ ಎಂಟ್ರಿ ಮಾಡಿ ಆನಂತರ ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು ಮತ್ತು ನಂಬರ್ಸು ಮತ್ತು ವಿಶೇಷ ಚಿಹ್ನೆಗಳು ಅಥವಾ ಇತರ ಚಿಹ್ನೆಗಳನ್ನ ಹಾಕ್ಕೊಂಡು ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ನಾವೇನು ಮಾಡ್ತೀವಿ, ವಾಪಸ್ ಹಿಂದೆ ಬರ್ತೀವಿ. ವಾಪಸ್ ಹಿಂದೆ ಬಂದು ಸೊ ಲಾಗಿನ್ ಬಟನನ್ನು ಒತ್ತೀವಿ. ಸೊ ಈಗ ನಮ್ಮ KJD ನಂಬರನ್ನು ನಾವು ಅದರಲ್ಲಿ ಎಂಟ್ರಿ ಮಾಡ್ತೀವಿ, ಜೊತೆಗೆ ನಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ. ಪಾಸ್ವರ್ಡನ್ನು ಎಂಟ್ರಿ ಮಾಡಾದಮೇಲೆ ಇಲ್ಲಿ ಕ್ಯಾಪ್ಚಾ ನಮಗೆ ಸಿಗುತ್ತೆ. ಸೊ ಪಾಸ್ವರ್ಡ್ ನಾವೇ ಕ್ರಿಯೇಟ್ ಮಾಡಿರ್ತೀವಲ್ಲ, ಅದನ್ನು ಎಂಟ್ರಿ ಮಾಡಾದಮೇಲೆ ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ಮುಂದೆ ಅಂತ ನಾವು ಹೊಡೆದಾಗ ನಮಗೆ ಏನು ಬರುತ್ತೆ, OTP ಬರುತ್ತೆ. ಸೊ OTPಯನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ OTPಯನ್ನು ಎಂಟ್ರಿ ಮಾಡಿದ ನಂತರ ನಾವು ಲಾಗಿನ್ ಆಗೋಕ್ಕೆ. ಸೊ ಈಗ ನಾನು OTPನ ಎಂಟ್ರಿ ಮಾಡಿದ್ದೀನಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಎಲ್ಲ ಅಪ್ಲಿಕೇಶನ್ಗಳು ಒಂದೇ ಸೇವೆಯಲ್ಲಿ ಅಂತ ಬರ್ತದೆ. ಸೊ ಇದನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಈಗ ನಮ್ಮ ಹೆಸರು ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ನೆಕ್ಸ್ಟ್ ಹಾಲಿಡೇಸ್ ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಸೇವೆಗಳು ಅಂತ ಬಂದಾಗ ನಮಗೆ ಸಹಾಯವಾಣಿ, ವಸೂಲಾತಿ, ವಿಮೆ, ಮುಂಗಡ, ಸಾಲ, ವೇತನ ಪಟ್ಟಿ ಆ್ಯಂಡ್ ರಜಾ ಅಂತ ಇದೆ. ಸೊ ವೇತನ ಪಟ್ಟಿಗೆ ಬಂದಾಗ ಈ ರೀತಿ ನಮಗೆ ವೇತನ ಪಟ್ಟಿ ಓಪನ್ ಆಗುತ್ತೆ. ಸೊ ನಮಗೆ ಅಲ್ಲಿ ಕಾಣಿಸ್ತಾ ಇದೆ ಡಿಸೆಂಬರ್ ತಿಂಗಳದ್ದು ವೇತನ ಪಟ್ಟಿ ನಮಗಲ್ಲಿ ಕಾಣಿಸ್ತಾ ಇದೆ. ಸೊ ವರ್ಷನೂ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ಕಣ್ಣಿನ ಮಾರ್ಕ್ ಇದೆಯಲ್ಲ, ಆ ಮಾರ್ಕ್ ಮೇಲೆ ಇದು ಮಾಡಿದ್ರೆ ನಮ್ಮದು ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತದೆ, ಗಳಿಕೆಗಳು ಆ್ಯಂಡ್ ಕಡಿತಗಳೆಲ್ಲ ಬರ್ತದೆ. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ, ಆ ಆರೋ ಮಾರ್ಕ್ ಮೇಲೆ ಟಚ್ ಮಾಡಿದಾಗ ಸೊ ಅದೊಂದು PDF ರೂಪದಲ್ಲಿ ಆಗುತ್ತೆ. ಸೊ ಇದರಲ್ಲಿ ಭಾಷೆ ಸೆಟ್ಟಿಂಗ್ಸನ್ನು ಇಂಗ್ಲೀಷನ್ನು ಮಾಡಿಕೊಂಡಾಗ ನೀಟಾಗಿ ಅದು PDF ಬರುತ್ತೆ. ಕನ್ನಡದಲ್ಲಾದರೆ ಸ್ವಲ್ಪ ಅಕ್ಷರಗಳು ವ್ಯತ್ಯಾಸ ಇರುತ್ತೆ. ಆನಂತರ ಇಲ್ಲಿ ರಜೆಗೆ ಬಂದಾಗ ಇಲ್ಲಿ ಗಳಿಕೆ ರಜೆಗಳು ಎಷ್ಟಿದ್ದಾವೆ ಅನ್ನೋದು ನಮಗಿಲ್ಲಿ ತೋರಿಸ್ತದೆ. ಸೊ ಅದಾದ ನಂತರ ಇಲ್ಲಿ ಸಾಲಗಳು, ಸಕ್ರಿಯವಾದ ಸಾಲಗಳೆಷ್ಟು, ಸೊ ಇದುವರೆಗೆ ತೆಗೆದುಕೊಂಡು ಸಾಲ ಅದು ಕ್ಲೋಸ್ ಆಗಿರೋದೆಷ್ಟು ಅನ್ನೋ ಡೀಟೇಲ್ಸನ್ನು ಇಲ್ಲಿ ತೋರಿಸ್ತದೆ. ಸೊ ಅದೇ ಥರ ಫೆಸ್ಟಿವಲ್ ಅಡ್ವಾನ್ಸು, ಸೊ ನಾವು ಯಾವಾಗ ತೊಗೊಂಡಿದ್ವಿ, ಸಕ್ರಿಯ ಫೆಸ್ಟಿವಲ್ ಅಡ್ವಾನ್ಸು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಅದೇ ಥರದಲ್ಲಿ ವಸೂಲಾತಿ, ಸೊ ಲೋಕಲ್ ರಿಕವರೀಸ್ ನಾವು ಅಸೋಸಿಯೇಷನ್ಗೆ ಕೊಡ್ತೀವಲ್ಲ, ಆ ಒಂದು ಲೋಕಲ್ ರಿಕವರ್ಸ್ಗಳ ಡೀಟೇಲ್ಸ್ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ವಿಮೆಗೆ ಬಂದರೆ ವಿಮೆಯ ಡೀಟೇಲ್ಸ್, ನಾವೇನು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ನಮಗೆ ಸಿಗುತ್ತೆ. ಸೊ ನಾವು ಮಾಡಿಸಿರ್ತಕ್ಕಂಥ ಎಲ್ಲ ವಿಮೆಗಳನ್ನ ಕೂಡ ನಾವು ನೋಡ್ಬೋದು. KJD ವಿಮೆಗಳನ್ನ ಕೂಡ ನಾವು ಅಲ್ಲೇ ನೋಡ್ಬೋದು. ಸೊ ಈ ರೀತಿಯಾದಂಥ ಒಂದು ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗುವಂಥ ಒಂದು ಆ್ಯಪ್ ಇದಾಗಿದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಆನಂತರ ಲಾಗಿನ್ ಆಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಆಗಿ ನಾವು ಇದನ್ನು ಬಳಸ್ಕೋಬೋದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.